ಇದರಲ್ಲಿ ನೀವು ಮೊಟ್ಟ ಮೊದಲನೇದಾಗಿ ತಿಳ್ಕೊಬೇಕಾಗಿದ್ದು ನಿಮ್ಗೆ ಏನಿಷ್ಟ, ನೀವು ನಿಮ್ಮ ಯಾವ ಹೊತ್ತಿಗೆ ಯಾವ ಟೆಂಪ್ರೇಚರ್ ಇರುತ್ತೆ ನಿಮ್ಗೆ, ಅದು ಮನಸ್ಸಲ್ಲಾಗಿರ್ಬೋದು, ದೇಹದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು. ನಿಮ್ಮ ಆರ್ಥಿಕ ಮಟ್ಟ ಹೇಗೆ, ನಿಮ್ಮ ಸಾಮಾಜಿಕ ಮಟ್ಟ ಏನು, ನೀವು ಎಲ್ಲಿದ್ದೀರಾ, ನಿಮ್ಮ ಗುಣ, ರೂಪ, ನಡತೆ, ಬುದ್ಧಿ, ಹಣಕಾಸು, ಸಾಮಾಜಿಕ ಹಿನ್ನೆಲೆ ಇದೆಲ್ಲ ಏನು, ಇದೆಲ್ಲದರ ಸ್ಪಷ್ಟ ಅರಿವು ಇರಬೇಕು. ಇದು ಮೊದಲನೆಯ ಅಂಶ. ನಿಮ್ಗೇನು ಅಂತ ಗೊತ್ತು, ಆದ್ರೆ ನಿಮ್ಮ ಸುತ್ತಮುತ್ತಲೂ ಇರ್ತಾರೆ ಅಪ್ಪ, ಅಮ್ಮ, ತಂಗಿ, ತಮ್ಮ, ಅಕ್ಕ, ಅಣ್ಣ, ಬಂಧು ಬಳಗ. ಈ ಬಂಧು ಬಳಗದ ಜೊತೆಗೆ ಆ ಸಂಗಾತಿ ಹೊಂದ್ಕೋಬೇಕಲ್ಲ. ತುಂಬಾ ಸರಿ ಏನಾಗುತ್ತೆ, ನಾವು ಚೆನ್ನಾಗಿದ್ರು ನಮ್ ಸುತ್ತಮುತ್ತಲೂ ಇರುವ ತಂದೆ ತಾಯಿನೋ, ಅಕ್ಕ ತಂಗಿನೋ, ಅಣ್ಣ ತಮ್ಮನೋ ಇವ್ರು ನೋಡ್ಕೊಂಡು ಹೆಣ್ಣು ಸಿಗೋಲ್ಲ ಅಥವಾ ಗಂಡು ಸಿಗೋಲ್ಲ, ಈ ತರ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಈ ಚೆನ್ನಾಗಿರುವ ವ್ಯಕ್ತಿಗೂ ವಿವಾಹ ಆಗೋದಿಲ್ಲ.